ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ಇವತ್ತಿನ ವ್ಲಾಗಲ್ಲಿ ನಿಮಗೆ ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇತ್ತು. ಸೊ ಇವತ್ತು ನಾನು ಬ್ಯಾಂಕಿಗೆ ಹೋಗಿ ಬಂದೆ. ಸ್ವಲ್ಪ ಏನೋ ವ್ಯವಹಾರ ಇತ್ತು. ಬ್ಯಾಂಕಿಗೆ ನಾನು ವಿಸಿಟ್ ಮಾಡಬೇಕಾಯಿತು. ಸ್ವಲ್ಪ ಚಲಾನ್ ಕಟ್ಟಿ ಅಮೌಂಟ್ ಅಲ್ಲಿ ಪೇ ಮಾಡಿ ಆ್ಯಂಡ್ ದೆನ್ ಬ್ಯಾಂಕಲ್ಲಿ ಕಸ್ಟಮರ್ಸ್ ಸ್ವಲ್ಪ ಕಡಿಮೆ ಇದ್ದರು. ಇವತ್ತು ಸ್ಟಾಫ್ ಕೂಡ ತುಂಬ ಫ್ರೀಯಾಗಿದ್ದರು. ಬಿಕಾಸ್ ಪವರ್ ಕಟ್ ಆಗಿತ್ತು. ಬೆಳಗ್ಗೆ ಪವರ್ ಕಟ್ ಆಗಿದ್ದು, ಸಂಜೆವರೆಗೂ ಪವರ್ ಬಂದೇ ಇರಲಿಲ್ಲ ನಮ್ಮ ಪ್ಲೇಸಲ್ಲಿ. ಸೊ ನನ್ನ ಕೆಲಸ ಆದಷ್ಟು ಬೇಗನೆ ಮುಗಿದೋಯ್ತು. ಸೊ ಮನೆಗೆ ಬಂದು ತುಂಬಾ ಹಸುವಾಗಿತ್ತು. ಏನು ಮಾಡ್ಕೋಬೇಕು ಅಂತ ಯೋಚನೆ ಮಾಡಬೇಕಾದ್ರೆ ತಕ್ಷಣಕ್ಕೆ ಸ್ವಲ್ಪ ರಿಲೀಫ್ ಸಿಗುತ್ತೆ. ತಕ್ಷಣಕ್ಕೆ ಏನು ಮಾಡ್ಕೋಬೇಕು ಅಂತ ಅಂದಾಗ ನೀರುಳ್ಳಿ, ಒಂದೇ ಒಂದು ನೀರುಳ್ಳಿ ಕಟ್ ಮಾಡಿಕೊಂಡು ಅದಕ್ಕೆ 2ರಿಂದ 3 ನಾನು ಎಗ್ನ ಹಾಕ್ಕೊಂಡೆ. ತಕ್ಷಣಕ್ಕೆ ಹೊಟ್ಟೆನೂ ತುಂಬುತ್ತೆ ಹಾಗೂ ನಾಲ್ಗೆಗೂ ರುಚಿ ಸಿಗುತ್ತೆ. ಈಗ ತುಂಬ ಗಾಳಿ ಇದೆ, ತುಂಬ ಥಂಡಿ ಗಾಳಿ ಬೀಸ್ತಾ ಇದೆ. ಈ ಟೈಮಲ್ಲಿ ಈ ರೀತಿ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿಂದುಬಿಟ್ರೆ ಹಸಿವಿಗೂ ರಿಲೀಫ್ ಸಿಗುತ್ತೆ ಆ್ಯಂಡ್ ದೆನ್ ನಾಲ್ಗೆಗೂ ರುಚಿ ಹತ್ತುತ್ತೆ. ಮನೇಲೇ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಹೆಲ್ದಿ ಅನಿಸುತ್ತೆ. ಎಗ್ಗಲ್ಲಿ ಪ್ರೋಟೀನ್ಸ್ ಇರೋದ್ರಿಂದ ಇದು ಆರೋಗ್ಯಕ್ಕೆ ಒಳ್ಳೆಯದು. ಆಶು ಮತ್ತು ನಾನು ಇದನ್ನು ಹಾಫ್ ಮಾಡ್ಕೊಂಡು ತಿಂದ್ವಿ. ಫ್ರೆಂಡ್ಸ್, ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಈ ಒಂದು ಎಗ್ ಆಮ್ಲೆಟ್. ಸೊ ಮೊಟ್ಟೆ ಹೊಡ್ಕೊಂಡಾದಮೇಲೆ ಇದಕ್ಕೆ 2 ಪಿಂಚ್ನಷ್ಟು ನಾನು ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಸಾಲ್ಟ್ ಹಾಕ್ಕೊಳ್ಳೋಕೆ ಹೋಗಬೇಡಿ. 1/4 ಸ್ಪೂನಷ್ಟು ಚಿಲ್ಲಿ ಪೌಡರ್. ನೀವು ಬೇಕಾದ ಚಿಲ್ಲಿ ಪೌಡರ್ ಬೇಡ ನಮಗೆ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು. ನಾವು ಸ್ವಲ್ಪ ಸ್ಪೈಸಿ ತಿಂತೀವಿ. ಸೊ ಚಿಲ್ಲಿ ಪೌಡರ್ ನಾನು ಹಾಕ್ಕೊಂಡೆ. ಇದನ್ನೆಲ್ಲ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಬೇಕಾದ್ರೆ ನೀವು ಚಿಲ್ಲಿ ಪೌಡರ್ ಸ್ಕಿಪ್ ಮಾಡಿ ನೀವು ಚಿಲ್ಲೀಸ್ ಹಾಕ್ಕೋಬೋದು. 2 ಬೇಡ ಅಂತಂದರೆ ಅದನ್ನ 2 ಕೂಡ ನೀವು ಸ್ಕಿಪ್ ಮಾಡ್ಕೋಬೋದು. ಇದನ್ನ ಚೆನ್ನಾಗಿ ಬೀಟ್ ಮಾಡ್ಕೊಳ್ತಾ ಇದ್ದೀನಿ ನಾನೀಗ. ಈಗ 1 ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು ವಾಶ್ ಮಾಡಿ ಹೆಚ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ನಾನು ಇದಕ್ಕೆ ಮಿಕ್ಸಪ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋದ್ರಿಂದ ನಮ್ಮ ಆಮ್ಲೆಟ್ಗೆ ತುಂಬ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ. ಈಗ ಐರನ್ ತವ ಇಟ್ಕೊಳ್ತಾ ಇದ್ದೀನಿ ನಾನು. ಆಮ್ಲೆಟ್ನ ಐರನ್ ತವದಲ್ಲಿ ಹಾಕ್ಕೊಂಡು ಮಾಡ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿ ಹಾಗೂ ಹೆಲ್ದಿ ಕೂಡ. ಆಮ್ಲೆಟ್ ತುಂಬ ಚೆನ್ನಾಗಿ ಬಂದ್ಬಿಡುತ್ತೆ. ನಾನು ನಮ್ಮ ಮನೆಯಲ್ಲಿ ಆಮ್ಲೆಟ್ನ ಐರನ್ ತವದಲ್ಲೇ ಹಾಕ್ಕೊಳ್ಳೋದು. ಯಾವುದೇ ಕಾರಣಕ್ಕೂ ನಾನು ನಾನ್ ಸ್ಟಿಕ್ ತವದಲ್ಲಿ ಹಾಕ್ಕೊಳ್ಳೋದಿಲ್ಲ. ಚೆನ್ನಾಗಿ ಕಾಯಿಸ್ಬಿಟ್ಟು ಇದಕ್ಕೆ 2ರಿಂದ 3 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಈಗ ನಾನು 3 ಮೊಟ್ಟೆಯ ಆಮ್ಲೆಟ್ನ ಒಂದೇ ಸರಿ ಹಾಕ್ಕೊಳ್ತಾ ಇದ್ದೀನಿ. ಒಂದೊಂದೇ ಹಾಕ್ಕೊಳ್ತಾ ಇಲ್ಲ. ಅಮ್ಮ ಮಗ ಇಬ್ಬರೇ ತಿನ್ನೋದ್ರಿಂದ ನಾನು ಇದರಲ್ಲೇ ಹಂಚ್ಕೊಂಡು ತಿಂದ್ಬಿಡ್ತೀವಿ, ಶೇರ್ ಮಾಡಿಕೊಂಡು. ಆಮ್ಲೆಟ್ ಒಟ್ಟಿಗೆ ಹಾಕ್ಕೊಂಡು 2ರಿಂದ 3 ಸ್ಪೂನ್ ಮತ್ತು ಅದ್ರ ಮೇಲೆ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಒಂದು 5 ನಿಮಿಷಗಳ ಕಾಲ ಬಿಟ್ಟು ಇದನ್ನ ನಾನು ಉಲ್ಟಾ ಹಾಕ್ಕೊಳ್ತಾ ಇದ್ದೀನಿ. ಬೇಗ ಅವಸರ ಮಾಡೋ ಹಾಗಿಲ್ಲ, ಇಲ್ಲದ್ರೆ ಮುರಿದೋಗೋಂಥ ಚಾನ್ಸಸ್ ಇರುತ್ತೆ. ಈಗ ನಮ್ಮ ತ್ರಿಬಲ್ ಎಗ್ ಆಮ್ಲೆಟ್ ಈಸ್ ರೆಡಿ ಟು ಟೇಸ್ಟ್. ತುಂಬ ಯಮ್ಮಿಯಾಗಿತ್ತು ಫ್ರೆಂಡ್ಸ್. ಆಶು ಕೂಡ ತುಂಬಾ ಇಷ್ಟಪಟ್ಟ. ಇವತ್ತೇ ನೀವು ಮಾಡ್ಕೊತೀನಿ, ಬ್ಯಾಂಕಿಂದ ಬಂದು ತುಂಬಾ ಹಸುವಾದಾಗ ಈ ರೀತಿ ಮಾಡ್ಕೊಂಡು ತಿಂದು ತುಂಬಾ ಹೆಲ್ಪ್ಫುಲ್ ಆಯಿತು. ಇವತ್ತೇ ಇದನ್ನ ಟ್ರೈ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯು ಆಲ್ ಟೇಕ್ ಕೇರ್. ಲವ್ ಯು ಆಲ್. ಬಾಯ್.